ಈ ಕ್ರಿಸ್ಟಲ್ ಬಂದು ಅಮೆಥಿಸ್ಟ್ ಅಂತ ಹೇಳಿ. ನಾಟ್ ಎವ್ರಿಬಡಿ ವಿಲ್ ಬಿ ಜೆನ್ಯೂನ್ಲಿ ಹ್ಯಾಪಿ ಫಾರ್ ಅಸ್ ಅಲ್ವಾ. ಐ ಟೋಟಲಿ ಲವ್ಡ್ ಇಟ್ ಗೈಸ್. ಎಡವಟ್ ಕೆಲಸ ಮಾಡ್ಕೊಂಡಿದೀನಿ ಏನು ಅಂತ ತೋರಿಸ್ತೀನಿ ನೋಡಿ. ನಮ್ ಬೇಬಿ ಮಲ್ಕೊಂಡಿದೆ, ಆಮೇಲೆ ಮುಖ ಫುಲ್ ಹಿಂಗೆ ಟುಕೋ ಅಂತ ಮಾಡ್ತಾ ಇದ್ಲು. ಅವ್ರು ನೋಡ್ಬಿಟ್ಟು ನಗ್ತಾ ಇದ್ರು, ಅದಕ್ಕೆ ಹಿಂಗಾಕಿದ್ಯಲ್ಲ ಅಂತ. ಸೊ ಗೈಸ್, ಇಟ್ಸ್ ದ ಟೈಮ್ ಆಫ್ ದ ಡೇ. Hey guys, welcome back to my YouTube channel. I hope you all are doing great. ನಾಡ ಹಬ್ಬ, ದಸರಾ ಹಬ್ಬ ಶುರುವಾಗಿದೆ, ನವರಾತ್ರಿ ಶುರುವಾಗಿದೆ. ನವರಾತ್ರಿಯ ಮೊದಲನೇ ದಿನ ಏನೆಲ್ಲ ಮಾಡಿದ್ವಿ ಆ ವಿಡಿಯೋನ ನಿನ್ನೆ ಶೇರ್ ಮಾಡಿದೀನಿ. ಸೊ ಪ್ಲೀಸ್ ಚೆಕ್ಔಟ್ ಮಾಡಿ. ಐ ಆಮ್ ಶೋರ್ ನೀವು ಡೆಫಿನೆಟ್ಲಿ ಆ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ. ಸೊ ದಿಸ್ ಇಸ್ ಅ ವಿಡಿಯೋ ಐ ಆಮ್ ಟಾಕಿಂಗ್ ಅಬೌಟ್. ಪ್ಲೀಸ್ ಚೆಕ್ಔಟ್ ಮಾಡಿ. ಹಾಗೆ ಇವತ್ತು ನವರಾತ್ರಿಯ 2ನೇ ದಿನ, ಅಂದ್ರೆ ಈ ವ್ಲಾಗ್ ನ ಬಹುಶಃ ನಾಳೆ ಪೋಸ್ಟ್ ಮಾಡ್ತೀನಿ ನಾನು. 2ನೇ ದಿನ ದುರ್ಗಾದೇವಿಯನ್ನ ಬ್ರಹ್ಮಚಾರಿಣಿ ರೂಪದಲ್ಲಿ ನಾವು ಪೂಜಿಸ್ತೀವಿ. ಅಂಡ್ ಆನ್ ದಿಸ್ ಆಸ್ಪಿಷಿಯಸ್ ಡೇ ಐ ಹ್ಯಾವ್ 2 things to unbox guys. ಸೊ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ನಾನು. ಮೊದಲನೇದು ಬಂದು ಐ ವಿಲ್ ಶೋ ಯು. ಸೊ ಇದು 2 days ಆಯ್ತು ಅಷ್ಟೇ ಬಂದು. ನಾನು ಇವತ್ತು ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನವರಾತ್ರಿ ಶುರುವಾದ್ಮೇಲೆ, ಆಕ್ಚುಲಿ ಇದು ನನಗೆ ಮಹಾಲಯ ಅಮಾವಾಸ್ಯೆ ಹಿಂದಿನ ದಿನ ಬಂತು, ಬಟ್ ನವರಾತ್ರಿ ಶುರುವಾಗ್ಬಿಡ್ಲಿ ಅವಾಗ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಇವತ್ತು ಓಪನ್ ಮಾಡ್ತಾ ಇದ್ದೀನಿ. ನನ್ನ ಸೆಕೆಂಡ್ ಕ್ರಿಸ್ಟಲ್. ಫಸ್ಟ್ ಒನ್ ಇಸ್ ದಿಸ್. ನಾನು ಆಲ್ರೆಡಿ ವೇರ್ ಮಾಡ್ತಾ ಇದ್ದೀನಿ. ಇದು ಬಂದು ಓಪಲ್ ಅಂತ ಹೇಳಿ. ಇದನ್ನ ಯಾಕೆ ಯೂಸ್ ಮಾಡ್ತಿರೋದು ಅಂತ ಅಂದ್ರೆ, ನಮ್ಮ ಒಳಗಿನ ಫೆಮಿನೈನ್ ಎನರ್ಜಿನ ಅದು ಬೂಸ್ಟ್ ಮಾಡುತ್ತೆ, ಇನ್ನೂ ಚೆನ್ನಾಗಿಟ್ಟಿರತ್ತೆ ಅಂತ ಹೇಳಿ ಇದನ್ನ ಯೂಸ್ ಮಾಡ್ತಿರೋದು. ಇದ್ರ ಬಗ್ಗೆ ಇನ್ಫ್ಯಾಕ್ಟ್ ನಾನು ಒಂದು ಡೀಟೇಲ್ ಬ್ಲಾಗ್ ನ ಶೇರ್ ಮಾಡಿದ್ದೀನಿ. ದಿಸ್ ಇಸ್ ದ ವಿಡಿಯೋ ಐ ಆಮ್ ಟಾಕಿಂಗ್ ಅಬೌಟ್. ಸೊ ಪ್ಲೀಸ್ ಚೆಕ್ಔಟ್ ಮಾಡಿ. ನಿಮ್ಗೆ ಏನಾದ್ರು ಈ ಕ್ರಿಸ್ಟಲ್ಸ್ ಬಗ್ಗೆ, ಎನರ್ಜೀಸ್ ಬಗ್ಗೆ ಅಥವಾ ಸ್ಪಿರಿಚುಯಾಲಿಟಿ ಬಗ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಚೆಕ್ಔಟ್ ಮಾಡಿ. ಐ ಆಮ್ ಶೋರ್ ನಿಮ್ಗೆ ಇಷ್ಟ ಆಗುತ್ತೆ ಆ ವಿಡಿಯೋ. ಹಾಗೆ ಈ ಸಲ ನಾನು ತಗೊಂಡಿರೋ ಕ್ರಿಸ್ಟಲ್ ಬಂದು ಅಮೆಥಿಸ್ಟ್ ಅಂತ. ಈ ಕ್ರಿಸ್ಟಲ್ ಬಂದು ಅಮೆಥಿಸ್ಟ್ ಅಂತ ಹೇಳಿ. ಇದು ಫ್ರಮ್ ಅ ಲೈಟ್ ಲೈಲಾಕ್ ಟು ಅ ಡೀಪ್ ವೈಲೆಟ್ ಅಥವಾ ಪರ್ಪಲ್ ಶೇಡ್ ಅಲ್ಲಿ ಬರುತ್ತೆ. ಅಮೆಥಿಸ್ಟ್ ನ ಯಾಕೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಇದು ನಮ್ಮನ್ನ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇಂಟರ್ನಲಿ ಅಂದ್ರೆ ಆಂತರಿಕವಾಗಿ ನಮ್ಮನ್ನ ಅದು ಕ್ಲೆನ್ಸ್ ಮಾಡತ್ತೆ. ನಮ್ಮ ಒಳಗಿನ ಆರಾ ಏನಿದೆ ಅದನ್ನ ತುಂಬಾನೇ ಚೆನ್ನಾಗಿಡತ್ತೆ. ಅಷ್ಟೇ ಅಲ್ಲ, ಡಿವೈನ್ ಎನರ್ಜಿನ ಅದು ಅಟ್ರಾಕ್ಟ್ ಮಾಡತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಹೊರಗಡೆ ಓಡಾಡ್ತಾ ಇರ್ತೀವಿ, ತುಂಬಾ ಜನಗಳನ್ನ ಮೀಟ್ ಮಾಡಿರ್ತೀವಿ. ನಾಟ್ ಎವ್ರಿಬಡಿ ವಿಲ್ ಬಿ ಜೆನ್ಯೂನ್ಲಿ ಹ್ಯಾಪಿ ಫಾರ್ ಅಸ್ ಅಲ್ವಾ. ಹೊರಗಡೆಯಿಂದ ನಾವ್ ಏನ್ ಎನರ್ಜಿನ ಅಬ್ಸರ್ವ್ ಮಾಡ್ತೀವಲ್ಲ, ಅದನ್ನು ಕೂಡ ಕ್ಲೆನ್ಸ್ ಆಗಿ ಇಟ್ಕೊಳ್ಳೋದಕ್ಕೆ, ನೆಗೆಟಿವಿಟಿನ ದೂರ ಇಡ್ಲಿಕ್ಕೆ ನಮ್ಗದು ಹೆಲ್ಪ್ ಮಾಡತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಸಲ ನಾನು ಅಮೆಥಿಸ್ಟ್ ನ ತರಿಸಿದ್ದೀನಿ. ಐ ರಿಯಲಿ ಲೈಕ್ ದಟ್, ಚೆನ್ನಾಗಿದೆ. ಹಾಗೆ ಗೈಸ್ ಇನ್ನೊಂದಿದೆ ಅನ್ಬಾಕ್ಸ್ ಮಾಡ್ಲಿಕ್ಕೆ ಅಂತ ಹೇಳಿ. ಈ ಬಾಕ್ಸ್ ಗೈಸ್, ಇದು ಬಂದು ವಾಚ್ ನಾನು ತರಿಸ್ಕೊಂಡಿರೋದು, ಜೋಕರ್ ಅಂಡ್ ವಿಚ್ ಅಂತ ಹೇಳಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ನೋಡ್ತಾ ಇದ್ದೆ ಅವಾಗ ನನ್ಗೆ ಇಷ್ಟ ಆಗಿತ್ತು, ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಇದು ನೋಡಿದ ತಕ್ಷಣ. ಅದಕ್ಕೋಸ್ಕರ ಇದನ್ನ ತರಿಸ್ಕೊಂಡೆ. ತುಂಬಾ ಎಕ್ಸ್ಪೆನ್ಸಿವ್ ಏನಿಲ್ಲ, ವೆರಿ ರೀಸನಬಲ್ ಪ್ರೈಸ್ ಅಲ್ಲಿ ನಾನು ಇದು ತಗೊಂಡಿದ್ದು. ಐ ಡೋಂಟ್ ರಿಮೆಂಬರ್ ದ ಎಕ್ಸಾಕ್ಟ್ ಪ್ರೈಸ್, ಬಟ್ ನಾನು ಅದನ್ನ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಅಂದ್ರೆ. ಪ್ಯಾಕಿಂಗ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ, ಜೋಕರ್ ಅಂಡ್ ವಿಚ್ ಅಂತ ಹೇಳಿ. ಸೊ ಗೈಸ್, ವಾಚ್ ನೀವು ನೋಡ್ಬೋದು. ಐ ಗಾಟ್ ಇಟ್ ಇನ್ ಸಿಲ್ವರ್ ಕಲರ್. ನೋಡಿದ ತಕ್ಷಣ ಇಷ್ಟ ಆಯ್ತು ಗೈಸ್, ತುಂಬಾನೇ ಇಷ್ಟ ಆಯ್ತು. ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿ ಕಳ್ಸಿದ್ದಾರೆ ಅಂತ. ದಿಸ್ ಇಸ್ ರಿಯಲಿ ಗುಡ್. ಎಕ್ಸ್ಪೆನ್ಸಿವ್ ವಾಚಸ್ ಎಲ್ಲ ಬರುತ್ತಲ್ಲ, ಆ ರೀತಿ ಇದೆ ನೋಡಕ್ಕೆ. ದಿಸ್ ಇಸ್ ರಿಯಲಿ ಕ್ಯೂಟ್. ಇದು ಸುತ್ತ ಒಂದು ವ್ರಾಪರ್ ಟ್ರಾನ್ಸ್ಪರೆಂಟ್ ಕವರ್ನ ಹಾಕಿ ಕೊಟ್ಟಿದ್ದಾರೆ, ಸ್ಕ್ರಾಚಸ್ ಆಗ್ಬಾರ್ದಂತ. ಇಟ್ ಇಸ್ ಲೈಕ್ ದಿಸ್. ಹೇಗನ್ನಿಸ್ತು ಕಾಮೆಂಟ್ ಮಾಡಿ. ಹಾಗೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನಿಮ್ಗೆ ಬೇಕು ಅಂತ ಹೇಳಿದ್ರೆ ಚೆಕ್ಔಟ್ ಮಾಡಿ. ಐ ಟೋಟಲಿ ಲವ್ಡ್ ಇಟ್ ಗೈಸ್. ಐ ಟೋಟಲಿ ಲವ್ಡ್ ಇಟ್ ಗೈಸ್. ಇದು ನನ್ನ ಅರೇಕಾ ಪಾಮ್. ನೀವೆಲ್ಲರೂ ನನ್ನ ಲಿವಿಂಗ್ ರೂಮ್ ಟ್ರಾನ್ಸ್ಫಾರ್ಮೇಶನ್ ವಿಡಿಯೋ ಏನಾದ್ರು ನೋಡಿದ್ರೆ ಅದ್ರಲ್ಲಿ ನೋಡಿರ್ತೀರಿ. ಹೆಂಗಾಗಿದೆ ನೋಡಿ ಗೈಸ್, ಇಲ್ಲಿ ತುದಿಲಿ. ನಾನು ಆಕ್ಚುಲಿ ರೆಗ್ಯುಲರ್ ಆಗಿ ನೀರ್ ಹಾಕ್ತೀನಿ, ಬಟ್ ಸ್ಟಿಲ್ ಈ ತರ ಕೆಳಗಡೆ ಇದು ಒಂದು ಒಣಗ್ಬಿಟ್ಟಿದೆ, ಈ ಕಡೆ ಒಂದ್ ಸ್ವಲ್ಪ ಒಣಗ್ಬಿಟ್ಟಿದೆ. ನಾನು ಆಕ್ಚುಲಿ ಇದನ್ನ ಇವತ್ತು ಸ್ವಲ್ಪ ಕಟ್ ಮಾಡೋಣ, ಟ್ರಿಮ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಅಪ್ಯಾರೆಂಟ್ಲಿ ಇದು ಇವತ್ತು ಟ್ಯೂಸ್ಡೇ, ಅದಕ್ಕೋಸ್ಕರ ನಾನು ಇವತ್ತು ಬೇಡ ಅಂತ ಅನ್ಕೊಂಡಿದ್ದೀನಿ. ನಾಳೆ ಮಾಡ್ಬೇಕು.
ಆಲ್ ಸೆಟ್ ಕೆಲ್ಸಕ್ಕೆ ಹೊರಡ್ತಾ ಇದ್ದೀನಿ ಇವಾಗ. ಬಟ್ ಇವತ್ತು ಒಂದು ಎಡವಟ್ ಕೆಲಸ ಮಾಡ್ಕೊಂಡಿದ್ದೀನಿ, ಏನು ಅಂತ ತೋರಿಸ್ತೀನಿ ನೋಡಿ. ನಾನು ಲಾಸ್ಟ್ ಮಂತ್ ಚಿಕ್ಕಪೇಟೆ ವ್ಲಾಗ್ ಶೇರ್ ಮಾಡಿದ್ನಲ್ಲ, ಆ ಟೈಮಲ್ಲಿ ಅಲ್ಲಿಂದ ಇದನ್ನ ತಗೊಂಬಂದಿದ್ದು. ಇದು ಅಳತೆ ಗೊತ್ತಾಗ್ಲಿಲ್ಲ ನನಗೆ. ಆಕ್ಚುಲಿ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಅಪ್ಯಾರೆಂಟ್ಲಿ ನನ್ಗೆ ಅದು ಅಳತೆ ಗೊತ್ತಾಗ್ಲಿಲ್ಲ. ಈಗ ಅರ್ಧಕ್ಕಾಯ್ತು, ಇನ್ನು ಅರ್ಧಕ್ಕಿಲ್ಲ. ಇವಾಗ ನೋಡಿ ಅದೇ ತರ ತಗೊಂಬರ್ಬೇಕು. ಹೇ ಮಲ್ಗಿರ್ಲಿ ಬಿಡಮ್ಮ. ತೃಪ್ತಿ ರೆಡಿ ಆದ್ಯೇನೆ? ತೃಪ್ತಿ ರೆಡಿ ಆದ? ಆಗ್ಲೇ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಎಸ್, ನಮಗೂ ಏನ್ ಮಾಡ್ತಾ ಇದೆ ಗೊತ್ತಾ, ತೋರಿಸಿ ನೋಡಿ. ನೋಡಿ ಗೈಸ್, ನಮ್ ಬೇಬಿ ಮಲ್ಕೊಂಡಿದೆ ಗೈಸ್. ಪಾಪ ಗೈಸ್, ಅವಳು ಹೆಂಗ್ ಗೊತ್ತಾ, 4 o'clock ಎದಳ್ತಾಳೆ. 4 ಗಂಟೆಗೆ ಎದಳ್ತಾಳಲ್ವಾ, 5 ಗಂಟೆ ಗೈಸ್. 5 ಗಂಟೆಗೆ ಎದ್ದು ರೆಡಿಯಾಗಿ ಟ್ಯೂಷನ್ಗೆ ಹೋಗ್ಬಿಟ್ಟು ಬಂದು ಓದ್ಕೊಂಡು ಆಮೇಲೆ ಮಲ್ಕೊಳೋದು ಗೈಸ್. ಅವಳು ಎಷ್ಟು ಕಷ್ಟ ಪಡತ್ತೆ ನಮ್ಮ ಮಗು. ನಮ್ಮ ಮಗು ಎಷ್ಟು ಕಷ್ಟ ಪಡತ್ತೆ. ನಿಜ ನೋಡು, ನಗ್ತಾರೆ ಗೈಸ್. ನಮ್ಮ ಮಗು ಅಷ್ಟು ಕಷ್ಟ ಪಡತ್ತೆ. ದಿನ ಬೆಳಗಾದ್ರೆ ಕಣ್ಣಿಂದ ನೋಡ್ತೀಯ ತಾನೆ. ನಿಜ ಹೇಳು, ಕಷ್ಟ ಪಡ್ತಾಳ ಪಡೋದು ಅವಳು? ಮತ್ತೆ ಅದೇ ಅವಳು ಹಂಗೆ ಕಷ್ಟ ಪಡ್ತಾಳ. ನೋಡಿ ಗೈಸ್, ತುತ್ತಿ ಬರೀ ರೆಡಿ ಆಗೋದು ಕಷ್ಟ ಪಡ್ತಾಳೆ, ಎಕ್ಸರ್ಸೈಸ್ ಮಾಡಕ್ ಕಷ್ಟ ಪಡ್ತಾಳೆ. ರೆಡಿ ಆದನೆ ಹಚ್ಬೇಕು. ಏನು ಇನ್ನ ಮಕ್ಕಳಿಗೆಲ್ಲ ಹಚ್ಕೋಬೇಕು. ಅಲ್ಲ, ಮೂಗ್ ನಿಲ್ಕೊಂಡು ಹಿಂಗೆ 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 ಫುಲ್ ನಾನ್ ಏನ್ ಮಾಡ್ತಾ ಇದೀನಿ ಅಂದ್ರೆ, ನೋಸ್ ಬ್ರಿಡ್ಜ್ ಎಕ್ಸರ್ಸೈಸ್ ಅದು. ಆಮೇಲೆ ಮುಖ ಫುಲ್ ಹಿಂಗೆ ಟುಕು ಅಂತ ಮಾಡ್ತಾ ಇದ್ಲು. ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಇದು ಫೇಶಿಯಲ್ ಇದೇನು, ಏನೇ ಇದು ಫೇಸ್ ಯೋಗ ಅಂತೆ. ಚಿಕ್ಕಪೇಟೆಗೆ ಹೋದಾಗ ರಂಗೋಲೆಗೆ ಅದ್ ತಗೊಂಬಂದಿದ್ವಲ್ಲ, ಅದನ್ನ ಇವತ್ ಕೂತ್ಕೊಂಡು ಹಾಕಿದೀನಿ. ಹೆಂಗಾಗಿದೆ ಫುಲ್ಲು ಫುಲ್ಲು ಬಂದಿಲ್ಲ, ಅದು ಅರ್ಧ ಹಾಕ್ಬಿಟ್ಟು ಇನ್ನು ಅರ್ಧ ಹಂಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಬಾರ್ಡರ್ ರಂಗೋಲೆ. ಆಮೇಲೆ ಇವಾಗ ಇಲ್ಲಿ ಬರ್ತಾ ರೋಡದಕ್ಕೂ ನೋಡ್ಕೊ ಬಂದೆ. ಬರೋವಾಗ ರೋಡದಕ್ಕೂ ನೋಡ್ಕೊಂಡ್ ಬಂದೆ ಇವಾಗ. ಅಲ್ಲಿ ರೋಡಲ್ಲಿ ಎಲ್ಲೋ ಹಾಕೊಂಡಿರ್ಲಿಲ್ಲ. ಗ್ರಂಥಿಗೆ ಅಂಗಡಿಲಿ ಇದ್ರೆ ತಗೋಬೇಕು. ಇವಾಗ ಅರ್ಧ ಹಾಕ್ಬಿಟ್ಟು ಅರ್ಧ ಬಂದ್. ಆಂಟಿ ಮೆಟ್ಲೆಲ್ಲ ತೊಳ್ಕೊಳಕ್ ಬರ್ತಾರಲ್ಲ, ಅವ್ರು ನೋಡ್ಬಿಟ್ಟು ನಗ್ತಾ ಇದ್ರು, ಅದಕ್ಕೆ ಹಿಂಗ್ ಹಾಕಿದ್ಯಲ್ಲ ಅಂದ. ಇಲ್ಲ ಆಂಟಿ, ನನ್ ಮಧ್ಯದಿಂದ ಹಾಕ್ಬೋದಾಗಿತ್ತು, ಆದ್ರೆ ಫುಲ್ ಹಾಕೋಬೇಕು, ಇಲ್ಲಾಂದ್ರೆ ಚೆನ್ನಾಗ್ ಕಾಣಲ್ಲ ಅಂತ ಹಂಗ ಹಾಕಿದೀನಿ ಅಂತ. ಎಡವಟ್ ರಾಣಿ, ಎಡವಟ್ ಮಾಡ್ಕೊಂಡ್ ಬಂದಿರೋದು. ಅಪ್ಸರ ಆಗಿದ್ರೆ ಅದನ್ನೇ ಎಷ್ಟು ಸೋಸಿ ಹಾಕಿರೋಳು. ಬಂದರೋ ಭಾವ ಬಂದರೋ ಗೈಸ್. ರೆಡಿಯಾಗಿ ಬಂದ್ಲು ಗೈಸ್. ತುತಿ, ನೀನು ಇಷ್ಟ ಬೇಗ ಇವಾಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿರೋದಕ್ಕೆ ಇವತ್ತು ನಾನು ಬಂದಿದ ತಕ್ಷಣ ಅಮ್ಮ ಕೇಳ್ತದೆ, ಬಂಡಿಕಳ ಮದೇಸ್ಥಾನಕ್ಕೆ ಹೋಗ್ತಾ ಇದ್ದೀರಾ, ಅವಳಾಗೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದಾಳೆ ಅಂತ. ನಿಜ ಹೇಳೆ, ನೋಸ್ ಪಿಯರ್ಸಿಂಗ್ ಮಾಡ್ಲಾ? ಎಲ್ ಮಾಡ್ಲಿ? ನೀನು ಆತ್ಮನ್ ಟ್ಯಾಟೂಸ್ ಇದು ಟ್ಯಾಟೂ ಹಾಕೊಂಡು ಕಿವಿಗ್ ಮಾಡ್ಕೊ ಬಂದಲ್ಲ, ಅವ್ರ ಹತ್ರನೇ ಮಾಡೋದಾ? ಅವ್ರ ಹತ್ರನೇ ಬೆಸ್ಟ್ ಅಲ್ವಾ? ನಾನ್ ಅದಕ್ಕೆ ಅನ್ಕೋತಾ ಇದ್ದೀನಿ ಸುಮ್ನೆ. ಆಮೇಲೆ ಇಲ್ಲೆಲ್ಲಾ ಮಾಡ್ಬಿಟ್ಟು ಇವಳ್ಗಾದಂಗಾದ್ರೆ ನಾನೇನಿಲ್ಲ ಒಡೆದ್ ಬಿಟ್ಟೆ ಬರೋದು. ಆಮೇಲೆ ಇಷ್ಟು ತುಂಬಿತ್ತು ಹಂಗೆ ರಕ್ತ ಇವೆಲ್ಲ ಆಗಿ ಇಷ್ಟು ತುಂಬಿತ್ತು. ಅದೇ ಇದು ನಿಂಗ್ ಚುಚ್ಚಿಗೆ ಬಿಟ್ಬಿಟ್ಟು ಕನ್ನಡಕ ನಿಂಗ್ ಹಾಕೋದ ಯಪ್ಪನ ಹತ್ರ ದುಡ್ಡು ಇಸ್ಕೊಂಡು ಏಳಿಸ್ತಾ ನಿಂತಿದ್ದೆ ನಾವು. ನೋಡಿ ಗೈಸ್, ಎಂತ ದೌರ್ಜನ್ಯ ಮಾಡಿದಾರೆ ನನ್ನ ತಂಗಿ ಮೇಲೆ ಪಾಪ. ಹಂಗೆ ರಕ್ತ ಬರಂಗ್ ಚುಚ್ಚಿದ್ರು ಗೈಸ್ ಅವಳಿಗೆ ಮೂಗ್ ಚುಚ್ಚೋವಾಗ. ಎಷ್ಟ್ ತಿಂಗಳಾಯ್ತು ನೀನ್ ಚುಚ್ಚಿಸ್ಕೊಂಡು? 3 months ಆಯ್ತಾ ಗೈಸ್? ನನ್ ತಂಗಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದಾಳೆ. ನೀರ್ ಬಾಟ್ಲ್ ಜಾಸ್ತಿ ಯೂಸ್ ಮಾಡ್ತಾನೆ ಇರ್ಬಾರ್ದು, ದಿನದಿನಾನು ಚೇಂಜ್ ಮಾಡ್ಬೇಕು. ನೀರ್ ಬಾಟ್ಲನ್ನೇ ದಿನ ಒಂದೊಂದ್ ಚೇಂಜ್ ಮಾಡ್ಬೇಕಾ? ನೀರ್ ಬಾಟ್ಲ್ ಇಟ್ರೆ ಪ್ಲಾಸ್ಟಿಕ್ ಬಾಟ್ಲ್ ಕುಡಿಬಾರ್ದು, ಈ ಸ್ಟೀಲ್ ಬಾಟ್ಲ್ ಆ ತರ ಕುಡಿಬೇಕು. ಪ್ಲಾಸ್ಟಿಕ್ ಪಾಯ್ಸನ್ ಗೊತ್ತಿಲ್ವಾ ನಿಂಗೆ? ಬಾಟ್ಲ್ ಅಲ್ಲ ಹೂನೇ, ಅದ್ರಲ್ಲಿ ಕುಡಿಯಲ್ಲ, ಎಮರ್ಜೆನ್ಸಿಗ್ ಮಾತ್ರ. ಎಮರ್ಜೆನ್ಸಿಗೂ ಕುಡಿಬಾರ್ದು. ಅಕ್ಕ ಬೋಧನೆ ಕೊಡ್ತಾಳೆ. ನಿನಗ್ ಅದಕ್ಕೆ ಕಣೆ ನಮ್ ಕಾಲೇಜ್ ಎಲ್ಲ ಕೇಳಿರೋದು ಲೆಕ್ಚರರ್ ಆಗಿ ಸೇರ್ಕೋ ಅಂತ. ಈ ತರ ಲೆಕ್ಚರ್ ಕೊಡ್ತೀಯ ಅಂತಾನೆ.
ಸೊ ಗೈಸ್, ಇಟ್ಸ್ ದ ಟೈಮ್ ಆಫ್ ದ ಡೇ. ಕೆಲ್ಸಕ್ಕೆ ಹೊರಡ್ತಾ ಇದ್ದೀನಿ. ಇನ್ನೇನ್ ಕೆಲ್ಸಕ್ಕೆ ಹೋಗೋದು, ಮನೆಗ್ ಬಂದು ಏನಾದ್ರು ಒಂದ್ ಮಾಡ್ಕೊಂಡು ತಿಂದು ತಾಜಿ ಮಾಡೋದಷ್ಟೇ ಬಾಕಿ. ಅ ಡೇ ವಿತೌಟ್ ಎ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ನಗ್ತಾ ಇರಿ, ನಗಿಸ್ತಾ ಇರಿ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.